ನಮಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ ರೂಪನಾತ್ಮಕ ಮೌಲ್ಯಮಾಪನ ಅಂದರೆ FA 1ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು 6ನೇ ತರಗತಿ ಸಮಾಜ ವಿಜ್ಞಾನದ ವಿಷಯದಲ್ಲಿ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, 6th ಅಲ್ಲಿ ಕನ್ನಡ ಮತ್ತು ಹಿಂದಿ ಕ್ವಶನ್ ಪೇಪರನ್ನು ಸಹಿತ ಹಾಕಿದ್ದೀನಿ. ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ಯಾರಿಗೆಲ್ಲ ಈ ಕ್ವಶನ್ ಪೇಪರ್ಗಳ PDF ಬೇಕು ಅನ್ನೋರು ನಿಮ್ಮ ಶಾಲೆ ಮತ್ತು ವಿಶೇಷ ಶಿಕ್ಷಕರ ಹೆಸರುಗಳನ್ನು ಹಾಕಿ. ಸೊ ನಾವು ಕಡಿಮೆ ಬೆಲೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ ನಿಮಗೆ PDF ಕೊಡ್ತೀವಿ. ಸೊ ಈ ನಂಬರ್ ಇದೆ 9964050759. ಜಸ್ಟ್ ನೀವು ಈ ನಂಬರ್ಗಳಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡೋದರ ಮೂಲಕ ಅವ್ರು ಏನು ಮಾಡ್ತಾರೆ, ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳಿಗೆ ನಿಮ್ಮ ಶಾಲೆ ಹೆಸರು ಮತ್ತು ಶಿಕ್ಷಕರ ಹೆಸರುಗಳನ್ನು ಹಾಕಿ ಕೊಡ್ತಾರೆ. ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡುವ. ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ 2024-25. ಮೊದಲಿಗೆ ಘಟಕವಾರು ಅಂಕಗಳ ಹಂಚಿಕೆ. ಸಮಾನವಾಗಿರ್ತಕ್ಕಂಥ ಘಟಕಗಳನ್ನು ತಗೊಂಡಿವಿ. ಒಟ್ಟು 5 ಪಾಠ ಮುಗಿಬೇಕಾಗಿತ್ತು. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜಕ್ಕೆ 4 ಅಂಕ 2 ಪ್ರಶ್ನೆಗಳು. ಪೌರ ಮತ್ತು ಪೌರತ್ವ ಪಾಠದಿಂದ 4 ಅಂಕಗಳು 2 ಪ್ರಶ್ನೆ. ಗ್ಲೋಬ್ ಮತ್ತು ನಕಾಶೆಗಳು ಪಾಠಕ್ಕೆ 4 ಅಂಕ 2 ಪ್ರಶ್ನೆ. ಭಾರತ ನಮ್ಮ ಹೆಮ್ಮೆ ಪಾಠಕ್ಕೆ 4 ಅಂಕ 3 ಪ್ರಶ್ನೆಗಳು. ನಮ್ಮ ಸಂವಿಧಾನ ಪಾಠಕ್ಕೆ 4 ಅಂಕ 3 ಪ್ರಶ್ನೆಗಳು. ಒಟ್ಟು 20 ಅಂಕ 12 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, ಈ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದೀವಿ. ಇನ್ನು ಉದ್ದಿಷ್ಟವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 11 ಅಂಕ, ಅನ್ವಯಕ್ಕೆ 3 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ 6 ಅಂಕಗಳಿದ್ದಾವೆ, ಕಿರು ಉತ್ತರ 8 ಅಂಕ ಇದ್ದಾವೆ, ದೀರ್ಘ ಉತ್ತರ 6 ಇದ್ದಾವೆ, ಒಟ್ಟಾರೆ 20 ಅಂಕ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳವಾಗಿ ಉತ್ತರಿಸಬಹುದಾದ ಪ್ರಶ್ನೆಗಳ ಅಂಕಗಳು 6, ಸಾಧಾರಣ 10 ಅಂಕಗಳು, ಕಠಿಣ 4 ಅಂಕಗಳು. ಸೊ ಒಟ್ಟಾರೆ ಇರ್ತಕ್ಕಂಥದ್ದು 20 ಅಂಕಗಳು. ಇನ್ನು ನೀಲನಕ್ಷೆ ನೋಡೋದಾದರೆ ಪ್ರಶ್ನೆ ಪತ್ರಿಕೆ ಸರಳವಾಗಿರ್ತಕ್ಕಂಥ ನೀಲನಕ್ಷೆ ಇದೆ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ಪಾಠಕ್ಕೆ 2 ಅಂಕದ 2 ಪ್ರಶ್ನೆಗಳಿದ್ದಾವೆ, ಒಟ್ಟಾರೆ 2 ಪ್ರಶ್ನೆ 4 ಅಂಕಗಳಿದ್ದಾವೆ. ಪೌರ ಮತ್ತು ಪೌರತ್ವ ಪಾಠದಿಂದ 1 ಬಹು ಆಯ್ಕೆ ಪ್ರಶ್ನೆ ಇದೆ, 1 3 ಅಂಕದ ಪ್ರಶ್ನೆ ಇದೆ. ಸೊ ಒಟ್ಟಾರೆ 2 ಪ್ರಶ್ನೆ 4 ಅಂಕ. ಗ್ಲೋಬ್ ಮತ್ತು ನಕಾಶೆಗಳು ಪಾಠದಿಂದ 1 ಅಂಕದ್ದು 1 ವಾಕ್ಯದಲ್ಲಿ ಉತ್ತರಿಸಿರುವ 1 ಪ್ರಶ್ನೆ, 1 3 ಅಂಕದ ಪ್ರಶ್ನೆ, ಒಟ್ಟು 2 ಪ್ರಶ್ನೆ 4 ಅಂಕ. ಭಾರತ ನಮ್ಮ ಹೆಮ್ಮೆ ಪಾಠದಿಂದ 1 ಬಹು ಆಯ್ಕೆ, 1 ಅಂಕ, 1 2 ಅಂಕ, ಒಟ್ಟು 3 ಪ್ರಶ್ನೆ 4 ಅಂಕ. ನಮ್ಮ ಸಂವಿಧಾನ ಪಾಠದಲ್ಲಿ 1 ಬಹು ಆಯ್ಕೆ, 1 ಅಂಕದ್ದು, 1 2 ಅಂಕದ್ದು, ಒಟ್ಟಾರೆ 3 ಪ್ರಶ್ನೆ 4 ಅಂಕಗಳು. 3 ಬಹು ಆಯ್ಕೆಗಳಿದ್ದಾವೆ, 3 1 ಅಂಕದಿದ್ದಾವೆ, 2 ಅಂಕದ 4, 3 ಅಂಕದ 2, 12 ಪ್ರಶ್ನೆ 20 ಅಂಕಗಳನ್ನು ಕೊಟ್ಟಿದ್ದೀವಿ. ಕ್ವಶನ್ ಪೇಪರ್ ಪ್ರಥಮ ರೂಪನಾತ್ಮಕ ಮೌಲ್ಯಮಾಪನ 2024-25 ತರಗತಿ 6. ಓಕೆನಾ, ಇದು 6th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ವಿಷಯ ಸಮಾಜ ವಿಜ್ಞಾನ. ಅಂಕಗಳು 20, ಸಮಯ 60 ನಿಮಿಷ. ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. 3 ಪ್ರಶ್ನೆಗಳು ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಮೊದಲ ಪ್ರಶ್ನೆ 1, ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಅಂತ ಕೇಳಿದ್ದಾರೆ. A ಏಕ, B ದ್ವಿ, C ಬಹು, D ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ A, ಏಕಪೌರತ್ವ ಅಂತಕ್ಕಂಥದ್ದು ಅದರ ಉತ್ತರ ಇತ್ತು. ಪ್ರಶ್ನೆ 2, 0 ಈ ದೇಶದ ಕೊಡುಗೆ ಅಂತ ಕೇಳಿದ್ದಾರೆ. A ಚೀನಾ, B ಭಾರತ, C ಗ್ರೀಕ್, D ರೋಮನ್. ಸೊ ಸರಿಯಾದ ಉತ್ತರ ಆಯ್ಕೆ B ಭಾರತ ಅನ್ನೋದು ಸರಿ ಇದೆ. ಪ್ರಶ್ನೆ 3, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಲ್ಲಿ ಮತದಾನ ಮಾಡುವ ನಾಗರಿಕರು ಎಷ್ಟು ವರ್ಷ ಮೇಲ್ಪಟ್ಟವರಾಗಿರಬೇಕು? A 20, B 21, C 25, D 18. ಸರಿಯಾದ ಉತ್ತರ ಆಯ್ಕೆ D 18. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಕೂಡ 3 ಪ್ರಶ್ನೆಗಳು ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 4, ಮಾನಕ ಎಂದರೇನು ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದರೆ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣಕ್ಕೆ ಮಾನಕ ಅಂತ ಕರಿತೀವಿ. ಪ್ರಶ್ನೆ 5, ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಎಲ್ಲಿದೆ? ಉತ್ತರ ಜಾವಾ ದೇಶದ ಬೋರ್ಬೋದೋರ್ ಎಂಬಲ್ಲಿ ಜಗತ್ ಪ್ರಸಿದ್ಧವಾದ ಬೌದ್ಧ ದೇವಾಲಯ ಕಾಣ್ತೀವಿ. ಪ್ರಶ್ನೆ 6, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರಿಯಾದ ಉತ್ತರ ಬರ್ತದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಆಗಿದ್ದರು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಅಥವಾ 4 ಅಂಶಗಳಲ್ಲಿ. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಾರೆ 8 ಅಂಕ. ಪ್ರಶ್ನೆ 7,
ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲೊಂದು 4 ಉಪಕರಣಗಳು ಬರ್ತವೆ: ಎರೆಚಕ್ಕೆ, ಚಾಕು, ಕಲ್ಲುಳಿ ಮತ್ತೆ ಮೊನೆ. ಪ್ರಶ್ನೆ 8, ಕಬ್ಬಿಣದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಏನು ಅಂತ ಕೇಳಿದ್ದಾರೆ. ಈ ಕಬ್ಬಿನ ಯುಗಕ್ಕೆ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾದವು. ಅವುಗಳೇ ಗಣರಾಜ್ಯಗಳು. ಆನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಮುಂದಿನ ಪ್ರಶ್ನೆ 9, 4 ಭಾರತೀಯ ಮೌಲ್ಯಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸರಳವಾಗಿರ್ತಕ್ಕಂಥ ಉತ್ತರ: ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನಃ ಸುಖಿನೋ ಭವಂತು, ಸರ್ವಧರ್ಮ ಸಮಾನತೆ. ಪ್ರಶ್ನೆ 10, ಸಂವಿಧಾನದಿಂದ ನಮಗಾಗುವ ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿ ಏನಿದೆ ಅಂದರೆ, ಸಂವಿಧಾನ ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದೆ. ಸಂವಿಧಾನ ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನವನ್ನು ಕೊಡುತ್ತದೆ. ಸಂವಿಧಾನ ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ. ಕಾನೂನಿನ ಎದುರು ಎಲ್ಲರೂ ಸಮಾನರು ಅಂತಕ್ಕಂಥ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳಿಗೆ ರಕ್ಷಣೆಯನ್ನು ನಮ್ಮ ಸಂವಿಧಾನ ಕೊಡುತ್ತದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 5-6 ವಾಕ್ಯ ಅಥವಾ 6 ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 3 ಅಂಕ, ಒಟ್ಟಾರೆ 6 ಅಂಕ. 11ನೇ ಪ್ರಶ್ನೆ, ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಒಟ್ಟೊಂದು 6 ಆದರೂ ಬರೀಬೇಕು. ಸೊ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸೋದು, ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವ ಹೊಂದೋದು, ಸಂವಿಧಾನಕ್ಕೆ ನಿಷ್ಠರಾಗೋದು, ಚುನಾವಣೆಯಲ್ಲಿ ಮತ ಚಲಾಯಿಸೋದು, ಎಲ್ಲ ಧರ್ಮದವರನ್ನು ಸಹೋದರರಂತೆ ಕಾಣೋದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣಾ ಕಾಲದಲ್ಲಿ ಪಾಲ್ಗೊಳ್ಳೋದು, ತೆರಿಗೆಗಳನ್ನು ತಪ್ಪದೇ ಪಾವತಿಯನ್ನು ಮಾಡೋದು. ಲಾಸ್ಟ್ ಕ್ವಶನ್, ನಕಾಶೆಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ನೋಡಿ ಏನಿದೆ ಅಂತಂದರೆ, ಸೊ ನಕಾಶೆಗಳು ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ಮತ್ತು ನಿರ್ದೇಶನ ತಿಳಿತದ. ಭೌತಿಕ ಲಕ್ಷಣಗಳನ್ನು ಸೂಚಿಸಲಿಕ್ಕೆ ಸಹಕಾರಿ. ಸಾರಿಗೆ ಸಂಪರ್ಕಗಳನ್ನು ಅರಿಲಿಕ್ಕೆ ಸಹಕಾರಿ. ಬೆಳೆ, ಖನಿಜ, ಕೈಗಾರಿಕೆಗಳ ಹಂಚಿಕೆಗಳನ್ನು ತಿಳಿಲಿಕ್ಕೆ ಸಹಕಾರಿ. ಯುದ್ಧ ಮತ್ತು ರಕ್ಷಣೆ ಸಮಯದಲ್ಲಿ ಸೈನಿಕರಿಗೆ ಅನುಕೂಲ, ಪ್ರವಾಸಿಗರಿಗೆ ಮಾರ್ಗದರ್ಶನ. ಮತ್ತು ಇದು ನಕಾಶೆಗಳು ಬೋಧನೆ ಮತ್ತು ಕಲಿಕೆಯ ಸಾಧನೆಗಳಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಬಳಸ್ತೀವಿ ಅಂತಕ್ಕಂಥದ್ದು ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ 6th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಫಸ್ಟ್ FA ಕ್ವಶನ್ ಪೇಪರಲ್ಲಿ ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ. ಸೊ ದಯಮಾಡಿ ಯಾರಿಗೆಲ್ಲ ಬೇಕು ಅನ್ನೋರು ಈ ಒಂದು ನಂಬರ್ಗೆ